ಹಾಯ್ ಅಪರ್ಣ. ಅಲ್ಲೇ ನಿಂತ್ಕೋ. ನಿನ್ನ ಹಾಯ್ನ ನೀನೇ ಇಟ್ಕೋ. ಯಾಕೆ ಬಂದೆ ಇಲ್ಲಿಗೆ? ಇನ್ನಷ್ಟು ಇನ್ಸಲ್ಟ್ ಮಾಡೋದಕ್ಕ? ಇಲ್ಲಿವರೆಗೂ ಮಾಡಿದ ಸಾಲ್ದ? ಇನ್ನೂ ಹರ್ಟ್ ಮಾಡ್ಬೇಕಿತ್ತಾ? ಯಾಕಪ್ಪಣ್ಣ ಹೀಗೆ ಮಾತಾಡ್ತಿದ್ದೀರಾ? ಇನ್ನು ಹೇಗೆ ಮಾತಾಡ್ಬೇಕು? ನೀವು ಮಾಡಿರೋ ಕೆಲಸಕ್ಕೆ ಆರತಿ ಎತ್ತಿ ಒಳಗೆ ಕರ್ಕೊಂಡು ಪ್ರೀತಿಯಿಂದ ಮಾತಾಡ್ಸ್ಬೇಕಿತ್ತಾ? ಅಲ್ಲ ಪ್ಲೀಸ್, ಏನು ಎಕ್ಸ್ಪ್ಲನೇಷನ್ಸ್ ಕೊಡ್ಬೇಕಾಗಿಲ್ಲ. ನನಗೆಲ್ಲ ಗೊತ್ತು. ರಾತ್ರಿ ನೀವೆಲ್ಲ ಸೇರ್ಕೊಂಡು ನನ್ನ ಗಂಡನ ಬಗ್ಗೆ ಏನೇನೆಲ್ಲ ಮಾತಾಡಿದ್ದೀರಾ ಅಂತ. ನಿಮ್ ಸ್ಟ್ಯಾಂಡರ್ಡ್ಸ್ಗೆ ನಾವಿಲ್ಲ, ಅದಕ್ಕೆ ನಿಮ್ಗೆ ಹೀಗೆಲ್ಲ ಅನ್ನಿಸ್ತಿದೆ ಬಿಡಿ. ನನ್ನ ಗಂಡ 3 ಹೊತ್ತು ಗೌತಮ್ ಗೌತಮ್ ಅಂತ ಅವ್ನು ಜಪ ಮಾಡ್ಕೊಂಡು ನಿಮ್ ಸುತ್ತ, ನಿಮ್ ಮನೆ ಸುತ್ತಾನೆ ಬಿದ್ದಿದ್ದ. ಅಂತವನ್ಗೆ ಒಳ್ಳೆ ಬಹುಮಾನನೇ ಕೊಟ್ಟಿದ್ದೀರಾ. ಆ ಮನೆಗೋಸ್ಕರ, ನಿಮ್ಗಳಿಗೋಸ್ಕರ ಎಲ್ಲ ಆನಂದ್ ಎಷ್ಟೆಲ್ಲ ಮಾಡಿದ್ದ. ಅಂತವನ್ಗೆ ಈ ರೀತಿ ನಡ್ಸ್ಕೊಳ್ಳೋದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ಏನು ಅನ್ಸೋದೇ ಇಲ್ವಾ ನಿಮ್ಗೆ? ಮನುಷ್ಯತ್ವ ಅನ್ನೋದೇ ಸತ್ತೋಗಿದ್ಯಾ ನಿಮ್ಗೆ? ಅಪರ್ಣ, ಈಗ ಆಗಿರೋದಕ್ಕೆಲ್ಲ ಸಾರಿ. ಮಾಡೋದೆಲ್ಲ ಮಾಡಿ ಏನ್ ಸಾರಿ? ಅವನ್ ಜಾಗದಲ್ಲಿ ನೀವಿದ್ದಿದ್ರೆ ಗೊತ್ತಾಗ್ತಿತ್ತು ಅವಮಾನ ಅನ್ನೋದು ಎಷ್ಟು ಕೆಡ್ದಾಗಿರುತ್ತೆ, ಎಷ್ಟು ನೋವು ಕೊಡುತ್ತೆ ಅಂತ. ಈಗಿಲ್ಲಿ ಸಾರಿ ಕೇಳ್ಕೊಂಡು ನಿಂತಿದ್ಯಲ್ಲ, ನೆನ್ನೆ ನನ್ ಗಂಡಂಗಲ್ಲಿ ಅಷ್ಟೆಲ್ಲ ಅವಮಾನ ಆಗ್ತಿದ್ದಾಗ ನೀನ್ ಯಾಕೆ ನಿನ್ ಬಾಯಿಗೆ ಬೀಗ ಹಾಕೊಂಡು ಸುಮ್ಮನೆ ನಿಂತಿದ್ದೆ? ಯಾಕೊಂದ್ ಮಾತು ಆಡಿಲ್ಲ? ಯಾಕೆ? ಯಾಕಂದ್ರೆ ನೀವೆಲ್ಲ ಒಂದೇ ಅಲ್ವಾ, ಅದಕ್ಕೆ. ನೀನ್ ಹಾಗಲ್ಲ ಅನ್ಕೊಂಡಿದ್ದೆ, ಆದ್ರೆ ನೀನು ಆ ಮನೆಯವ್ರ ಜೊತೆ ಸೇರ್ಕೊಂಡು ಅವ್ರ ತರನೇ ಆಗ್ಬಿಟ್ಟಿದ್ಯಾ. ನೀವೆಲ್ಲ ಒಂದೇ ಒಂದೇ ನೀವು. ನಿಮಗೆಲ್ಲ ಕಂಪೇರ್ ಮಾಡಿದ್ರೆ ನಾವು ಸ್ವಲ್ಪ ಕೆಳಗೆ ಇರ್ಬೋದು. ಹಾಗಂತ ಭಿಕ್ಷೆ ಎತ್ಕೊಂಡು ರೋಡ್ ಸೈಡ್ ಅಲ್ಲಿ ನಿಂತಿಲ್ಲ. ನಾವು ನಿಮ್ಮಷ್ಟು ಶ್ರೀಮಂತರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮನೇಲಿ ಏನೋ ಕಳ್ದೋದ್ರೆ ಅದನ್ನೆಲ್ಲ ನಮ್ಮ ತಲೆ ಮೇಲೆ ಕಟ್ಟಕ್ ನೋಡ್ತಿದ್ದೀರಾ ಅಲ್ವಾ? ನಮ್ಮನ್ನೇನು ಅಷ್ಟು ಚೀಪ್ ಅನ್ಕೊಂಡಿದ್ದೀರಾ? ಮನುಷ್ಯರ ನೀವು? ಛೇ, ಬೆಂಕಿ ಬಿತ್ತು ನಿಮ್ ದೊಡ್ಡಸ್ಕೆಗೆ. ಅಪರ್ಣ ಪ್ಲೀಸ್, ನಾನು ಅದ್ರ ಬಗ್ಗೆ ಮಾತಾಡಕ್ ಬಂದಿಲ್ಲ. ನಾನು ಏನ್ ಹೇಳಕ್ ಬಂದಿದ್ದೀನಿ ಅಂದ್ರೆ, ಏನು ಹೇಳ್ಬೇಕಾಗಿಲ್ಲ. ಹೇಳೋದನ್ನೆಲ್ಲ ನಿಮ್ ಮನೆಯವರೆಲ್ಲ ಸೇರ್ಕೊಂಡು ರಾತ್ರಿನ ಎಲ್ಲ ಹೇಳಿ ಮುಗಿಸಿದ್ದಾರೆ. ಯಾರು ಯಾವ್ದನ್ನು ಬಾಕಿ ಉಳಿಸ್ಕೊಂಡಿಲ್ಲ. ಇದೇ ಲಾಸ್ಟ್. ದಯವಿಟ್ಟು ನಮ್ಮ ಮನೆ ಬಾಗಿಲು ತನಕ ಯಾರು ಬರಬೇಡಿ. ಸದ್ಯ ನೀವೇನು ಅನ್ನೋದು ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಇಲ್ಲಾಂದ್ರೆ ಪಾಪ ನನ್ ಗಂಡ ಸಾಯೋವರೆಗೂ ನಿಮ್ಗೋಸ್ಕರ ಜೀವ ತೆಯ್ತಿದ್ದ. ಇಲ್ಲ ಅಪರ್ಣ, ನೀವು ತಪ್ಪು ತಿಳ್ಕೊತಿದ್ದೀರಾ. ನಾನು ಬಂದಿದ್ದು ಅವರಿಬ್ರು ಫ್ರೆಂಡ್ಶಿಪ್ ಸರಿ ಹೋಗ್ಲಿ ಅಂತ, ಅವ್ರು ಮುಂಚೆ ಹೇಗಿದ್ರು ಹಾಗೆ ಇರ್ಲಿ ಅಂತ. ಅದು ನಾವು ಮನ್ಸು ಮಾಡಿದ್ರೆ ಆಗುತ್ತೆ. ಸಾಕಪ್ಪ, ಸಾಕು. ನೀವ್ ಮಾಡಿರೋದೇ ಸಾಕು. ದಯವಿಟ್ಟು ಇನ್ಯಾರು ನಮ್ಮ ಮನೆ ತನಕ ತಲೆ ಹಾಕ್ಬೇಡಿ. ನೀವ್ ಮಾಡಿರೋ ಉಪಕಾರಕ್ಕೆ ದೊಡ್ಡ ನಮಸ್ಕಾರ. ಅಪರ್ಣ ಪ್ಲೀಸ್, ಒಂದೊಂದ್ಸ. ಅಪರ್ಣ, ನಿಮ್ಮಣ್ಣ ಒಬ್ಬನೇ ಇದ್ದಾನೆ ಕಣೋ. ಕೆಟ್ಟೋಗಿರೋ ತಲೆನ ಮತ್ತಷ್ಟು ಕೆಡ್ಸೋದಕ್ಕೆ ದಿಸ್ ಇಸ್ ಕರೆಕ್ಟ್ ಟೈಮ್. ವೈರಿಂಗ್ ಮಾಡಿ ಆಗಿರೋ ಗಾಯದ ಮೇಲೆ ಮತ್ತಷ್ಟು ಚಾಟ್ ಮಸಾಲ ಉದುರ್ಸೋಣ ಬಾ. ಆಗ ಇನ್ನು ಚುರ್ರ ಅಂತಲ್ಲ ಯಾಕೆ? ಫಾಲೋ ಮಿ. ಅಜಯ್ ಕೂತ್ಕೋ. ಇಲ್ಲ ಬಿಗ್ ಬ್ರದರ್, ಇಟ್ಸ್ ಓಕೆ. ಬಿಗ್ ಬ್ರದರ್, ಅದು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೇಗೆ ಮಾತಾಡಲಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಆದರೆ ಮಾತಾಡದೆ ಇರೋಕ್ಕೂ ಆಗ್ತಿಲ್ಲ. ಮತ್ತೇನಾಯ್ತು? ಇಲ್ಲ ಬ್ರೋ, ಆ ಥರ ಏನೂ ಇಲ್ಲ. ಆ್ಯಕ್ಚುಲಿ ನಾನು ಬಂದಿದ್ದು ಆನಂದ್ ಬ್ರೋ ವಿಷಯ ಮಾತಾಡೋದಕ್ಕೆ. ಆನಂದ್ ಬಗ್ಗೆನಾ? ಏನು? ಬಿಗ್ ಬ್ರೋ, ಇಷ್ಟೆಲ್ಲ ಆದಮೇಲೆ ನಾನು ಆಫೀಸ್ ಕೊಲೀಗ್ಸ್ ಜೊತೆ ಎಲ್ಲ ವಿಚಾರಿಸಿದೆ. ಯಾರೊಬ್ರು ಆನಂದ್ ಬ್ರೋ ಬಗ್ಗೆ ಒಳ್ಳೆ ಮಾತೇ ಆಡ್ತಿಲ್ಲ. ಎಲ್ಲ ಬರೀ ನೆಗೆಟಿವ್. ನಿಜ ಬಿಗ್ ಬ್ರದರ್. ಆ್ಯಕ್ಚುಲಿ ಆನಂದ್ ಬ್ರೋ ಆಫೀಸಲ್ಲಿ ಎಲ್ಲ ಕೊಲೀಗ್ಸ್ ಹತ್ರನೂ ಸಾಲ ಮಾಡಿದ್ದಾರೆ ಅಂತ. ಏನು ಹೇಳ್ತಾ ಇದೆಯಾ? ಎಕ್ಸಾಕ್ಟ್ಲಿ ಇದೇ ಥರ ಶಾಕೆ ಬ್ರೋ ನನಗೂ ಆಗಿದ್ದು ಈ ವಿಷಯ ಕೇಳಿದಾಗ. ಸಿಕ್ಕಾಪಟ್ಟೆ ಬೇಜಾರಾಯಿತು ಅಲ್ಲ ಬಿಗ್ ಬ್ರದರ್? ಹಾಂ,
ಆನಂದ್ ಬ್ರೋಗೆ ಇಲ್ಲಿ ಏನು ಕಡಿಮೆ ಆಗಿತ್ತು? ಕೈ ತುಂಬ ಸ್ಯಾಲ್ರಿ ಇತ್ತು, ಅವ್ರಿಗೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸು ಇಲ್ಲಿ ಇತ್ತಲ್ಲ. ಅವರು ಹೋಮ್ ಲೋನ್ಸು, ಪರ್ಸ್ನಲ್ ಲೋನ್ಸ್ ಅಂತ ತುಂಬಾ ಸಾಲ ಮಾಡಿದ್ದಾರೆ ಬಿಗ್ ಬ್ರದರ್. ಆ್ಯಂಡ್ ಫಾರ್ ದ ಸೇಮ್ ರೀಸನ್ ಅವರು ಇಷ್ಟೊಂದು ಪ್ರಾಬ್ಲಮ್ ತಗೊಳಕೊಂಡಿದ್ದಾರೆ. ಅವ್ರಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತಂತೆ ಬ್ರೋ. ಅದಕ್ಕೆ ಅವರು ಎಲ್ಲರ ಹತ್ರನೂ ಸಾಲ ಮಾಡ್ಕೊಂಡು ಓಡಾಡ್ತಿದ್ರಂತೆ. ಈ ವಿಷಯ ನಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ. ಬಿಗ್ ಬ್ರದರ್, ಈ ವಿಚಾರ ನಿನ್ಗೆ ಗೊತ್ತಿತ್ತಾ? ಓಹೋ, ಇದ ವಿಷಯ ನನಗೀಗೆಲ್ಲ ಕ್ಲಿಯರ್ ಆಗ್ತಾ ಇದೆ. ಆನಂದ್ ಕಂಠಮಟ್ಟ ಸಾಲ ಮಾಡಿ ಅದರಲ್ಲೇ ಮುಳುಗಿ ಹೊರಬರಲಾರದೆ ವಿಲವಿಲ ಒದ್ದಾಡ್ತಿದ್ದ. ಅವನಿಗೆ ಹಣದ ಅವಶ್ಯಕತೆ ಇತ್ತು. ಅಡ್ಡದಾರಿ ಹಿಡ್ದ, ಸರ ಕದ್ದ. ಆನಂದ್ ಸರ್ PF ಲೋನ್ಗೆ ಅಪ್ಲೈ ಮಾಡಿದ್ದಾರೆ. ನಿಮ್ಮ ಸಿಗ್ನೇಚರ್ ಬೇಕು. ಪಾಪ ಅಪರ್ಣ ಮಾಡದೇ ಇರೋ ತಪ್ಪನ್ನ ತನ್ನ ಗಂಡಿನ ಮೇಲೆ ಹಾಕಿದ್ದಾರೆ ಅಂತ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಇದನ್ನ ನಾನು ಹೇಗಾದರೂ ಸರಿ ಮಾಡಲೇಬೇಕು. ಅಂದ ಅಪ್ಪ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಅಯ್ಯೋ, ಅದಕ್ಕೇನಂತೆ, ಫ್ರೀ ಆಗಿದ್ದೀನಿ, ಆರಾಮಾಗಿ ಮಾತಾಡು. ಅಲ್ಲಪ್ಪ, ಫೋನಲ್ಲಿ ಮಾತಾಡೋ ಅಂಥದ್ದಲ್ಲ, ಮೀಟ್ ಮಾಡಿ ಮಾತಾಡಬೇಕಿತ್ತು. ಅದಕ್ಕೇನು, ಮನೆಗೆ ಬಾ, ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದು. ಅಪ್ಪ, ವಿಷಯ ಸ್ವಲ್ಪ ಸೀರಿಯಸ್ ಇದೆ, ಮನೇಲಿ ಬೇಡ. ಯಾಕಂದ? ಏನಾದರೂ ಸಮಸ್ಯೆನಾ? ಅಪ್ಪ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಇದು ನನ್ನ ಗೌತಮ್ ಅವ್ರ ವಿಷಯ ಅಂತ ಖಂಡಿತ ಅಲ್ಲ. ನಾವು ಚೆನ್ನಾಗಿದ್ದೀವಿ. ಇದು ಬೇರೆ ವಿಷಯನೇ. ಅಬ್ಬಾ, ಈ ಮಾತು ಕೇಳಿ ಸಮಾಧಾನ ಆಯ್ತು ಕಂದ. ಎಲ್ಲಿ ಏನು ಹೆಚ್ಚು ಕಡಿಮೆ ಆಗಿದೆಯೋ ಅಂತ ಸ್ವಲ್ಪ ಗಾಬರಿ ಆಗಿದ್ದೆ. ಹಾ, ಹೇಳು ಕಂದ, ಎಲ್ಲಿ ಮೀಟ್ ಮಾಡ್ಬೇಕು ನನ್ನ? ಸರಿ, ಓಕೆ ಕಂದ. ಈಗ ನನಗೆ ಅರ್ಥ ಆಯ್ತು. ಮಿಸ್ ಆಗಿದ್ದ ಲಿಂಕ್ಸ್ ಎಲ್ಲ ಇವಾಗ ಕನೆಕ್ಟ್ ಆಗ್ತಿದೆ ನೋಡು. ಎಕ್ಸಾಕ್ಟ್ಲಿ ಮಾಮ್ಸ್, ನೀನು ಹೇಳ್ದಾಗೆ ಆಗಿರೋದು, ಹೀಗೆ ಆಗಿರೋದು. ಹಾ, ಅದಕ್ಕೆ ಹೇಳೋದಳಿ ಮಯ್ಯ, ಸಾಲ ಮಾಡಬಾರದು. ಸಾಲ ಮಾಡಿ ತುಪ್ಪ ತಿನ್ನಿ ಅಂತ ಗಾದೆ ಇರೋದು ನಿಜ. ಆದ್ರೆ ಸಾಲ ಮಾಡಿ ತಿಂದ ತುಪ್ಪ ಜೀರ್ಣ ಆಗೋದಿಲ್ಲ. ಆನಂದ್ ಕೇಸಲ್ಲೂ ಅದೇ ಆಗಿರೋದು. ಸಾಲ ಮಾಡ್ದ, ತುಪ್ಪ ತಿಂದ, ತಪ್ಪು ಮಾಡ್ದ. ತಪ್ಪು ಮಾಡಿ ತಗ್ಲಾಕೊಂಡ. ಅದೇ ಅವ್ರು ಮಾಡಿದ್ದು ದೊಡ್ಡ ತಪ್ಪು ಮಾವು. ಕರೆಕ್ಟ್ ಹೇಳ್ದ ಕಣಪ್ಪ. ಸಿಕ್ಕಿ ಬಿದ್ದ, ಎಲ್ಲ ಬಯಲಾಯ್ತು. ಸಿಕ್ಕಿ ಬೀಳೋ ತನಕ ಎಲ್ಲರೂ ಸಾಚಾಗಳೇ ಕಣಪ್ಪ. ನಿಲ್ಸೆ. ಇದ್ರ ಬಗ್ಗೆ ಯಾರು ಏನು ಡಿಸೈಡ್ ಮಾಡಬೇಕಾಗಿಲ್ಲ. ನಾನು ಅವನಿಗೆ 2 ದಿವಸ ಟೈಮ್ ಕೊಟ್ಟಿದ್ದೇನೆ. ಅವನೇ ಬಂದು ನನ್ನ ಹತ್ರ ಹೇಳ್ತಾನೆ. ಅಲ್ಲಿ ತನಕ ಯಾರು ಏನು ಮಾತಾಡಬೇಡಿ. ಅಳಿಮಯ್ಯ, ನಿಮ್ಮ ಅಣ್ಣ ಗೆಳೆಯನ್ ಕಳ್ಕೊಂಡು ನೀರಿಂದ ಆಚೆ ಬಿದ್ದ ಮೀನಿನ ತರ ಬಿಲ 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 ಅಂತ ಒದ್ದಾಡ್ತಿದ್ದಾನೆ. ಈ ಒದ್ದಾಟ ಶಾಶ್ವತವಾಗಿರೋ ಥರ ನಾವು ಮಾಡಬೇಕು ಅಳಿಮಯ್ಯ. ಇಲ್ಲ ಅಂದ್ರೆ ಸಿಸ್ಟರ್ ಹೇಳ್ದಾಗೆ ಇವರಿಬ್ರು ಪುಸುಕ್ಕಂತ ಒಂದಾಗ್ಬಿಡ್ತಾರೆ. ತುಂಡಾಗಿರೋದು ಯಾವತ್ತು ತುಂಡಾಗೇ ಇರಬೇಕು, ಮತ್ತೆ ಒಂದಾಗಬಾರದು. ಯು ಮೈಂಡ್ ಇಟ್? ಎಸ್ ಮಾಮ್ಸ್, ಐ ಗಾಟ್ ಇಟ್. ಸ್ಕೂಲ್ ಹತ್ರ ಎಷ್ಟು ಟ್ರಾಫಿಕ್ ಗೊತ್ತಾ? ಏ ಅಪರ್ಣ, ಯಾಕೇನಾಯ್ತು, ಒಂಥರ ಇದೆಯಾ? ಏನಿಲ್ಲ. ಏನಾಯ್ತು ಅಂತ ಹೇಳು. ಭೂಮಿಕಾ ಬಂದಿದ್ಲು. ಗಂಡ ಕಳ್ಳ ಅಂತ ಲೇಬಲ್ ಅನ್ಸಿದ್ರೆ ಹೆಂಡತಿ ಅದನ್ನ ಪ್ಯಾಚಪ್ ಮಾಡಿ ಸಮಾಧಾನ ಮಾಡಕ್ ಬಂದಿದ್ದು. ಇದೆಲ್ಲ ಏನು ಬೇಕಾಗಿಲ್ಲ, ಸುಮ್ಮನೆ ಹೋಗು ಅಂತ ಸರಿಯಾಗಿ ಬೈದ್ ಕಳ್ಸಿದ್ದೀನಿ. ಇನ್ಯಾವತ್ತೂ ಈ ಮನೆ ಕಡೆ ತಲೆ ಹಾಕಲ್ಲ ಅವಳು. ಓ ಅಣ್ಣ, ಯಾಕೆ ಆ ಥರ ಮಾತಾಡಿ ಕಳಿಸ್ತೇ ಅವ್ರನ್ನ? ಅಲ್ಲ, ಇದ್ರಲ್ಲಿ ಅವ್ರದ್ದೇನು ಮಿಸ್ಟೇಕ್ ಇದೆ? ಇದಕ್ಕೂ ಅವ್ರಿಗೆ ಏನಾದರೂ ಸಂಬಂಧ ಇದೆಯಾ? ನಾನು ಅದನ್ನ ಕೇಳ್ತಿರೋದು. ತನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಯಾಕೆ ನಿಂತಿದ್ಲು? ಯಾಕೆ ಮಾತಾಡಕ್ ಬಾಯಿ ಇರ್ಲಿಲ್ವಾ? ಅಥವಾ ಏನು ಮಾತಾಡಬೇಕು ಅಂತ ಗೊತ್ತಿಲ್ವಾ? ನಿನಗಷ್ಟೆಲ್ಲ ಇನ್ಸಲ್ಟ್ ಆಗ್ತಿದ್ರು ಯಾಕೆ ಸುಮ್ಮನೆ ನಿಂತಿದ್ಲು? ನಿನಗೊಂದೇ ಒಂದು ಮಾತು ಸಪೋರ್ಟ್ ಮಾಡಲಿಲ್ಲ ಅಲ್ವಾ? ಅದೇ ನನಗೂ ಹರ್ಟ್ ಆಗ್ತಿರೋದು.
ಏನಪ್ಪ ಅಣ್ಣ ನೀನು? ಅಲ್ಲ, ಅವರು ನಿನ್ನೆ ಮೊನ್ನೆ ಆ ಮನೆಗೆ ಬಂದಿರೋರು. ಅಷ್ಟು ಜನರ ಮುಂದೆ ನನ್ನ ಪರ ವಹಿಸ್ಕೊಂಡು ಹೇಗೆ ಮಾತಾಡ್ತಾರೆ ಹೇಳು? ಆ ಜಾಗದಲ್ಲಿ ನೀನಿದ್ದಿದ್ರು ಇದನ್ನೇ ಮಾಡ್ತಾ ಇದ್ದೆ. ಇಲ್ಲ, ನಾನು ಧೈರ್ಯವಾಗಿ ಅದು ತಪ್ಪು ಅಂತ ಹೇಳ್ತಿದ್ದೆ. ತಪ್ಪು ಮಾಡೋದೆಷ್ಟು ದೊಡ್ಡ ತಪ್ಪೋ ಅದನ್ನ ನೋಡಿಕೊಂಡು ಸುಮ್ಮನೆ ಇರೋದು ಅದಕ್ಕಿಂತ ದೊಡ್ಡ ತಪ್ಪು. ಈ ಥರ ಮಾತಾಡೋದು ಸುಲಭ ಅಪರ್ಣ, ಆದರೆ ಅಂಥ ಸಿಚುವೇಶನಲ್ಲಿ ನಾವು ಬಂದ್ರೇ ಆ ಕಷ್ಟ ಏನು ಅಂತ ನಮಗೆ ಗೊತ್ತಾಗೋದು. ಪಾಪ ಆತಿಗೆ ಅಡಕತ್ರಲ್ಲಿ ಸಿಕ್ಕಾಕೊಂಡಾಗಿದೆ ಅವ್ರ ಪರಿಸ್ಥಿತಿ. ಅದಕ್ಕೆ ಅವರಷ್ಟು ಸೈಲೆಂಟ್ ಆಗಿದೆ. ಏನಾನಂದ್ ನೀನು ಇಷ್ಟೆಲ್ಲ ಆದರೂ ನೀನು ಅವ್ರ ಪರವಾಗೆ ಮಾತಾಡ್ತಿದ್ಯಲ್ಲ? ಬಣ್ಣ, ನಾನು ಮಾತಾಡ್ತಾ ಇರೋದು ಭೂಮಿಕಾತ್ಗೆ ಪರವಾಗಿ. ಪಾಪ ಇನ್ನೋಸೆಂಟ್ ಅವರು, ನಮ್ಮನ್ನು ಯಾವತ್ತೂ ಅವ್ರು ಬೇರೆ ರೀತಿ ನೋಡೇ ಇಲ್ಲ. ನಾನು ಹೇಗೆ ಗೌತಮ್ ತಮ್ಮಂದೇ ತಪ್ಪು ಅಂತ ಗೊತ್ತಿದ್ರು ಅದನ್ನು ಹೇಳೋಕ್ಕಾಗದೆ ಒಳಗೆ ನುಂಗ್ಕೊಂಡು ವಾಪಸ್ ಬಂದೋ, ಅವ್ರಿಗೂ ಅಷ್ಟೇ ನನ್ನ ತಪ್ಪಿಲ್ಲ ಅಂತ ಅವ್ರ ಮನಸ್ಸಾಕ್ಷಿ ಗೊತ್ತಿದ್ರು ಅವ್ರ ಮನೆಯವ್ರ ವಿರುದ್ಧ ಮಾತಾಡೋಕ್ಕಾಗದೆ, ನನಗೆ ಸಪೋರ್ಟ್ ಮಾಡೋಕ್ಕೂ ಆಗದೆ ಒಳ್ಳೊಳಗೆ ಒದ್ದಾಡಿರ್ತಾರೆ. ಈ ವಿಷಯದಲ್ಲಿ ನಾವೆಷ್ಟು ಹೆಲ್ಪ್ಲೆಸ್ ಆಗಿದ್ದೀವೋ ಅವರು ಅಷ್ಟೇ ಹೆಲ್ಪ್ಲೆಸ್ ಆಗಿದ್ರು. ನಮಗೆಷ್ಟು ನೋವಾಗ್ತಿದೆಯೋ ಅಷ್ಟೇ ನೋವು ಅವ್ರಿಗೂ ಆಗಿದೆ. ಅವ್ರನ್ನ ಮನೆಯವ್ರನ್ನ ಒಂದೇ ತಕ್ಕಡಿಲಿಟ್ಟು ತಗೋದು ತಪ್ಪಾಗುತ್ತೆ ಅಪ್ಪಣ್ಣ. ಅದಕ್ಕೇನೆ ಬೇರೆ, ಅವ್ರಿಗೆ ಹೋಲಿಕೆನೇ ಇಲ್ಲ. ಹೆಸರಿಗೆ ತಕ್ಕ ಹಾಗೆ ಭೂಮಿ ತೂಕದವರು. ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದಿರಲಿ, ಯೋಚನೆ ಕೂಡ ಮಾಡಬಾರ್ದು. ಅವ್ರಿಗೂ ನೋವಾಗಿದೆ, ಅದಕ್ಕೆ ಅವರಿವತ್ತು ಇಲ್ಲಿವರೆಗೂ ಬಂದಿದ್ದಾರೆ. ನೀನು ಅದನ್ನು ಅರ್ಥ ಮಾಡ್ಕೊಳ್ದೆ ಅವ್ರ ವಿರುದ್ಧ ಮಾತಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಪಾಪ ಅದಕ್ಕೆ ಎಷ್ಟು ನೊಂದ್ಕೊಂಡ್ರೋ ಏನೋ. ನನಗೊತ್ತು, ನಿನ್ಗೆ ಎಷ್ಟೇ ನೋವಿದ್ರು ಅದನ್ನೆಲ್ಲೂ ತೋರಿಸ್ಕೊಳ್ದೆ ಎಲ್ರೂ ನಗಿಸ್ಕೊಂಡು ಕಾಮಿಡಿಯನ್ ಥರ ಇದ್ಬಿಡ್ತೀಯ. ನಿನಗೆಷ್ಟು ನೋವಾಗಿದೆ, ನಿನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಅನ್ನೋದು ನನಗೆ ಮಾತ್ರ ಗೊತ್ತು. ಅದು ನಾನು ಒಬ್ಬಳಿಗೆ ಕಾಣಿಸೋದು. ಪ್ಲೀಸ್ ಆನಂದ್, ನೀನೀಗಿರ್ಬೇಡ. ಸಾಕು, ಇಷ್ಟು ದಿನ ಬೇರೆಯವ್ರಿಗೋಸ್ಕರ ಬದುಕಿದ್ ಸಾಕು. ಇನ್ಮೇಲಾದರೂ ನಿನಗೋಸ್ಕರ ಬದುಕು. ಏನು ಕಂದ ಇದು? ಅರ್ಜೆಂಟಾಗಿ ಮಾತಾಡಬೇಕು ಅಂತ ನನ್ನ ಕರೆಸ್ಬಿಟ್ಟು ಸುಮ್ಮನೆ ನಿಂತಿದ್ಯಾ? ನಾನು ಏನಂತ ಅರ್ಥ ಮಾಡ್ಕೋಬೇಕು? ಅಪ್ಪ, ಅದು ನಿನ್ನೆ ಮನೇಲಿ ಒಂದು ಇನ್ಸಿಡೆಂಟ್ ಆಯಿತು, ಅದಕ್ಕೆ ಮನ್ಸು ಬೇಜಾರಾಗಿದೆ. ಏನಾಯ್ತಮ್ಮ? ಅಪ್ಪ, ನಮ್ಮ ಮನೆಯವರು ನನ್ನ ಕೊರಳಿಗೆ ಹಾರ ಹಾಕ್ಬೇಕು ಅಂದ್ಕೊಂಡಿದ್ರಲ್ಲ, ಮಿಸ್ ಆಗೋಯ್ತು. ಏನು ಹೇಳ್ತಿದ್ಯಮ್ಮ? ನಿನ್ನೆ ಒಂದು ಹಾರ ಹಾಕಿದ್ರಲ್ಲ? ಅದು ಅಜ್ಜಿ ಹತ್ರ ಇನ್ನೊಂದು ಹಾರ ತಗೊಂಡ್ವಿ. ಆನಂದ, ನೀನ್ ಹಾರ ತಗೊಂಡಿದ್ದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಗೆಳೆಯ, ನಿಜವಾಗ್ಲೂ ಜಯದೇವ್ ಹೇಳಿದೆ ನಾನು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಕಣೋ. ನೀನು ಇವ್ರು ಹೇಳಿದ್ರೆ ನಂಬ್ತೀನೋ? ಲಾಕರ್ನಿಂದ ನೀನೇ ಹಾರ ತೊಗೊಂಡಿರೋದು CCTVನಲ್ಲಿ ನೋಡಿದ್ಮೇಲೆ ಎಲ್ಲರೂ ನೀನು ಪ್ರಶ್ನೆ ಮಾಡ್ತಾ ಇರೋದು ತೊಗೊಂಡಿದ್ಯಾ ಅಂತ ನೀನು ಒಪ್ಕೊಂಡು. ಛೇ, ಎಂಥ ಕೆಲಸ ಆಗೋಯ್ತಮ್ಮ. ಅಪ್ಪ, ಅವರಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್. ಇದನ್ನೆಲ್ಲ ಕೇಳಿ ನಿಮ್ಗೇನು ಅನ್ಸುತ್ತೆ? ನಾನು ಅದನ್ನು ತಿಳ್ಕೊಳಕ್ಕೆ ಅಂತಾನೆ ನಿಮ್ಮನ್ನು ಬರಕ್ಕೆ ಹೇಳಿದ್ದು. ಕಂದ, ನನಗನ್ಸುತ್ತೆ ಆನಂದು ದುಡ್ಡುಗೋಸ್ಕರ ಆಗಲಿ ಅಥವಾ ಇನ್ನೊಂದೇನಕ್ಕೂ ಆಸೆ ಪಡೋಂಥ ವ್ಯಕ್ತಿನೇ ಅಲ್ಲ. ಅವ್ನು ನಿಜವಾಗ್ಲೂ ಅಂಥ ವ್ಯಕ್ತಿ ಆಗಿದ್ದಿದ್ರೆ ಸಮಯ ನೋಡಿ ಹೊಂಚಾಕಿ ಕದಿಯೋದಿಕ್ಕೆ ಇಷ್ಟು ವರ್ಷ ಬೇಕಾಗಿತ್ತ? ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸು, ಅವರಿಬ್ಬರ ಮಧ್ಯೆ ತುಂಬ ಆತ್ಮೀಯತೆ ಇದೆ. ಏನೇನು ಬಂಡವಾಳವಾಗಿ ಇಟ್ಕೊಂಡು ಆನಂದು ಈ ಥರ ಕೆಲಸ ಮಾಡೋ ಆಗಿದ್ದಿದ್ರೆ ಇಷ್ಟು ವರ್ಷದಲ್ಲಿ ಎಷ್ಟು ಸಲ ಮಾಡಿರ್ಬೇಕಾಗಿತ್ತು. ಆದರೆ ಇಲ್ಲಿ ಹಾಗಾಗೇ ಇವೆ. ಇಲ್ಲಿ ತನಕ ಅವನ ಮೇಲೆ ಯಾವ ಆಪಾದನೆಯೂ ಬಂದಿರಲಿಲ್ಲ, ಯಾವ ಕಳಂಕನೂ ಇರಲಿಲ್ಲ. ಅಂಥ ವ್ಯಕ್ತಿ ಇದ್ದಕ್ಕಿದ್ದಾಗೆ ಹೀಗೆ ಮಾಡಿದಾನೆ ಅನ್ನೋದಾದ್ರೆ ಅದು ಅವನು ಮಾಡಿರಲ್ಲ. ವೇಳೆ ಅವನೇ ಮಾಡಿದಾನೆ ಅಂತಾದರೂ ಅವನಾಗೆ ಮಾಡಿರಲ್ಲ, ಯಾರೋ ಅವನ ಕೈಲಿ ಮಾಡಿಸಿರ್ತಾರೆ. ಮೇಲ್ನೋಟಕ್ಕೆ ಇಲ್ಲೇನೋ ತಪ್ಪು ತಿಳುವಳಿಕೆ ಆಗಿರೋ ಥರ ಕಾಣಿಸ್ತಾ ಇದೆ ಕಂದ. ಈಗ ನೀನು ಅದನ್ನು ಹೋಗ್ಲಾಡಿಸ್ಬೇಕು. ಆನಂದ್ ಮತ್ತೆ ಗೌತಮ್ ಮಧ್ಯ ಮುರಿದು ಹೋಗಿರೋ ಸಂಬಂಧನ
ಮತ್ತೆ ಬೆಸೆಯೋ ಕೆಲಸನ ನೀನು ಮಾಡಬೇಕು. ನೀನು ಆ ಜವಾಬ್ದಾರಿ ತಗೋಬೇಕು ಕಂದ. ಹಾಪ, ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯನೂ ಕೂಡ. ಗೌತಮ್ ಮತ್ತೆ ಆನಂದ್ ಅವ್ರ ಸ್ನೇಹ ಬೆಲೆ ಕಟ್ಟಕ್ಕಾಗದೇ ಇರೋಂಥದ್ದು. ಅಂಥ ಸ್ನೇಹ ಒಂದು ಹಾರಕ್ಕೋಸ್ಕರ ಮುರಿದೋಗ್ಬಾರ್ದಪ್ಪ. ಗೌತಮ್ ಅವ್ರು ಮನ್ಸು ಮಾಡಿದ್ರೆ ಅಂಥದ್ದು 1000 ಹಾರಗಳನ್ನ ಕೊಂಡ್ಕೋಬೋದಪ್ಪ. ಆದರೆ ಆನಂದ್ ಅಂತ ಗೆಳೆಯನ, ಅವ್ರ ಸ್ನೇಹನ ಗೌತಮ್ ಅವ್ರು ಕಳ್ಕೊಂಡ್ಬಿಟ್ರೆ ಇನ್ಯಾವತ್ತೂ ಗಳಿಸೋಕೆ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ಇಷ್ಟು ವರ್ಷದಲ್ಲಿ ಗೌತಮ್ ಅವರು ಗಳಿಸಿದ ಅತಿ ದೊಡ್ಡ ಆಸ್ತಿ ಅಂದರೆ ಅದು ಆನಂದ್ ಅವ್ರ ಸ್ನೇಹ ಮಾತ್ರ. ಅದು ಒಂದೇ ಅವ್ರು ನಿಜವಾಗ್ಲೂ ಗಳಿಸಿದ್ದು. ತುಂಬ ಅದ್ಭುತವಾದ ಸ್ನೇಹಪ್ಪ ಅವ್ರದ್ದು. ಯಾವುದೇ ಕಾರಣಕ್ಕೂ ಗೌತಮ್ ಅವರು ಆ ಸ್ನೇಹನ, ಆ ಸ್ನೇಹಿತನ ಕಳ್ಕೋಬಾರ್ದಪ್ಪ. ಕಳ್ಕೊಂಡು ಕಂದ, ನಿನ್ನ ಮಾತು ಕೇಳ್ತಾ ಇದ್ರೆ ಗೌತಮ್ ಅವ್ರ ಬಗ್ಗೆ ನೀನು ಎಷ್ಟು ಕಾಳಜಿ ಇದೆ, ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಆಗತ್ತೆ. ಮನಸ್ಸೊಳಗೆ ಅಂತ ಭಾವನೆ ಇದ್ರೇನೆ ಇಂಥ ಮಾತುಗಳು ಹೊರಬರಕ್ಕೆ ಸಾಧ್ಯ. ಇನ್ನು ನೀನು ಸುಮ್ಮನೆ ಇರಬೇಡ ಮಗಳೇ. ನೀನು ಮನಸ್ಸು ಮಾಡಿದ್ರೆ ಎಲ್ಲ ಆಗತ್ತೆ. ಆ ಹಾರ ಏನಾಯ್ತು ಅಂತ ನೀನೇ ಪತ್ತೆ ಹಚ್ಚಕ್ಕೆ ಪ್ರಯತ್ನ ಪಡು. ಇಲ್ಲ, ಗೌತಮ್ ಅವ್ರಿಗೆ ಈಗ ನಾವೇನು ಮಾತಾಡ್ಕೊಂಡ್ವೋ ಅದನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳು. ಅವ್ರಿಗೆ ಮನವರಿಕೆ ಮಾಡು. ಗೌತಮ್ ಅವರು ನಿನ್ನ ಮಾತನ್ನ ಕೇಳಿದ್ರೆ ಈಗ ಹಾಳಾಗೋಗಿರೋ ಸಂಬಂಧ ಮತ್ತೆ ಸರಿ ಹೋಗುತ್ತೆ. ಸರಿಯಪ್ಪ, ನಾನು ಅವ್ರ ಜೊತೆ ಮಾತಾಡ್ಬೇಕಂತಾನೆ ಅನ್ಕೊಂಡಿದ್ದೆ. ಈಗ ನಿಮ್ಮ ಜೊತೆ ಮಾತಾಡಿದ್ಮೇಲೆ ನನ್ನ ಆಲೋಚನೆ, ನನ್ನ ನಂಬಿಕೆ ಸರಿ ಇದೆ ಅಂತ ಧೈರ್ಯ ಬಂದಿದೆ. ನಾನು ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೋ ಮಚ್. ಮಹಿಮಾ, ಅಲ್ಲೋಡು. ಹೂನಮ್ಮ, ನೀನು ಇಷ್ಟಪಟ್ಟಿದ್ಯಲ್ಲ, ಅದಕ್ಕೆ ನಾವು 4 ಜನ ಹೋಗಿ ಹುಡುಕಿ ಯಾವ್ದು ಬೆಸ್ಟೋ ಅದನ್ನೇ ತಂದು ಹಾಕಿದ್ದೀವಿ. ಈಗ ಸಂತೋಷದ, ಖುಷಿನಾ? ಇದೇನಿದು? ಎಸಿಗೆ ಹೂವು, ಕುಂಕುಮ, ಅರ್ಶನ ಎಲ್ಲ ಇಟ್ಟು ಎಸಿಗೂ ಪೂಜೆ ಮಾಡ್ತೀರಾ? ಮಹಿಮಾ, ನಮ್ಮಂತ ಮಿಡ್ಲ್ ಕ್ಲಾಸ್ ಜನಕ್ಕೆ ಭಯ ಭಕ್ತಿ ತುಂಬಾ ಜಾಸ್ತಿ. ಆಯುಧ ಪೂಜೆ ದಿವಸ ನೋಡ್ಬೇಕು ನೀನು. ಫ್ಯಾನ್, ಲೈಟು, ಮಿಕ್ಸಿ, ಫ್ರಿಡ್ಜು ಎಲ್ಲದಕ್ಕೂ ಪೂಜೆ ಮಾಡ್ತೀವಿ. ಯಾವುದು ಕೈ ಕೊಟ್ಬಿಡ್ಬಾರ್ದಲ್ಲ, ಅದಕ್ಕೆ. ಎಕ್ಸಾಕ್ಟ್ಲಿ. ರಿಯಲಿ ಅಷ್ಟೊಂದು ಪೂಜೆ ಮಾಡ್ತೀರಾ? ಹೂನಮ್ಮ, ನೀ ಮತ್ತೆ ಪೂಜೆ ಮಾಡಿದಿರೋ ಒಂದೇ ಒಂದು ವಸ್ತು ಅಂದ್ರೆ ನನ್ನ ಕನ್ನಡಕ. ಓ ಗಾಡ್, ಇದೆಲ್ಲ ನನಗೆ ಸ್ಟ್ರೇಂಜ್ ಅನಿಸ್ತಿದೆ. ಹೌದು, ಅದಕ್ಕೆ ಸ್ಟ್ರೇಂಜ್ ಅನ್ಸುತ್ತೆ, ಬಟ್ ಇದೇ ನಮ್ ರಿಯಾಲಿಟಿ. ಆಕ್ಚುಲಿ ನಮ್ಮಮ್ಮ ನನ್ ಮೇಕಪ್ ಬ್ರಷ್ಗೂ ಕೂಡ ಕುಂಕುಮ ಹಚ್ಚಿ ಪೂಜೆ ಮಾಡ್ಬಿಟ್ಟಿದ್ರು. ಸುಮ್ನೆ ಹೇಳ್ಬೇಕು ಅಂತ ಏನೇನೋ ಹೇಳ್ತಾ ಇದ್ದಾಳೆ. ಇವರೆಲ್ಲ ಹಿಂಗೆ ಮಹಿಮಾ. ಸುಮ್ಮನೆ ನಾನು ಆಡ್ಕೊಳ್ಳೋದು ಅಂದ್ರೆ ಅವ್ರಿಗೆಲ್ಲ ತುಂಬಾ ಖುಷಿ. ಒಬ್ರೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ.
ಬ್ರಷ್ ಅಂತೆ, ಅದು ಕುಂಕುಮ ಅಂತೆ, ಅದು ಪೂಜೆ ಅಂತೆ. ಹೇಳ್ಬಿಟ್ಲು. ಹೋಗ್ಲಿ ಬಿಡಮ್ಮ, ಇದೇ ನಿಂಗೆ ಹೊಸ್ದಾ? ಹಿಂಗಾ? ಓ ಸಾರಿ ಸಾರಿ ಸಾರಿ. ಅದೇನು ಸ್ವೀಟ್ ಮಾಡಿದ್ಯಲ್ಲ, ಕೊಡು. ಅಯ್ಯೋ, ಹೌದು, ಬಿಸಿ ಪಾಯಸ. ಬನ್ನಿ ಬನ್ನಿ, ಎಲ್ಲ ತಿನ್ನೋಣ ಬನ್ನಿ. ಬಾ, ಬನ್ನಿ, ಬಾ, 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 ಬಾ. ಮಹಿ, ಥ್ಯಾಂಕ್ ಯು. ಇಟ್ಸ್ ಓಕೆ. ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಮಾಮ್ಸ್? ಬಿಗ್ ಬ್ರೋ ಬಾಯ್ ಬಿಟ್ರೆ ಸಾಕು, ಯಾವಾಗ್ಲೂ ಆನಂದ್ ಆನಂದ್ ಅಂತ ಅವನದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಲರ್ ಟ್ಯೂನ್ ಹಾಕೊಂಡು ಕೂತಿರ್ತಾನೆ. ನಮ್ಮನ್ನ ಕ್ಯಾರೆ ಅಂತಿಲ್ವಲ್ಲ ಮಾಮ್ಸ್, ಅದು ನನಗೆ ಬೇಜಾರು. ಒಂದೊಂದ್ಸತಿ ನಾವ್ ಇದೀವಿ ಅನ್ನೋದನ್ನ ರೆಕಗ್ನೈಸ್ ಮಾಡೋದಿಲ್ವಲ್ಲ ಮಾಮ್ಸ್. ಇಲ್ಲ, ನನಗಂತೂ ಒಂದು ವಿಷಯ ಪಕ್ಕ ಆಯ್ತು. ನಾವ್ ಹೇಗೋ ಅದು ಇದು ಪ್ಲಾನ್ ಮಾಡಿ ಆನಂದನ ಮನೆಯಿಂದ ಹೊರಗಾಕಿದ್ವಿ ಅಷ್ಟೇನೆ. ಬಟ್ ಅಣ್ಣನ ಮನಸ್ಸಿಂದ ಅವನನ್ನ ಆಚೆ ಹಾಕ್ಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಹೌದು ಸಿಸ್ಟರ್, ಅವನೊಂಥರ ರೋದನೆ ಆಗೋಗಿದೆ. ಸಾಕ್ಷಾತ್ ಹೆಂಡತಿನೇ ತವ್ರ ಮನೆಗೆ ಹೋದ್ರು ಇಷ್ಟು ಫೀಲ್ ಮಾಡ್ಕೋತಾನೆಲ್ಲೋ ಗೊತ್ತಿಲ್ಲ, ಅಷ್ಟು ಫೀಲ್ ಮಾಡ್ಕೋತಾನೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಅಂತಾರಲ್ಲ, ಹಾಗೆ ಆನಂದ್ ನೆನಪಲ್ಲಿ ಮಾನಸಿಕ ಆಗ್ಬಿಟ್ಟಿದ್ದಾನೆ. ಹೌದಾ? ಆನಂದ್ನ ಅಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದಾನ? ಹ್ಞೂ ಸಿಸ್ಟರ್, ಏನ್ ಹೇಳಲಿ ಅವನ ಕಥೆನ. ಬರ್ತಾ ಆಫೀಸಲ್ಲಿ ಇದ್ದಾನೆ ಅಂದ್ಕೊಂಡ್ರೆ ಆಫೀಸಲ್ಲೂ ಇಲ್ಲ, ಮನೆಗೆ ಬಂದು ನೋಡಿದ್ರೆ ಮನೆಯಲ್ಲೂ ಇಲ್ಲ. ಎಲ್ಲಿ ಹೋಗಿದ್ದಾನು, ಏನ್ ಮಾಡ್ತಾ ಇದ್ದಾನು, ಆ ದೇವ್ರಿಗೆ ಗೊತ್ತು. ಹೌದು ಮಾ, ಯಾವಾಗ ನೋಡಿದ್ರು ಸೈಲೆಂಟ್ ಮೋಡಲ್ಲೇ ಇರ್ತಾನೆ. ಒಂದಿನ ಆನಂದ್ ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡು ಫೈನ್ ಡೇ ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಅಂತ ಅನಿಸ್ತಾ ಇದೆ. ನೋಡಿದ್ಯಾ ಸಿಸ್ಟರ್, ವಿಷಯ ಕೇಳಿನೇ ಇಷ್ಟು ಗಾಬರಿ ಆಗ್ತಾ ಇದೆಯಾ? ಇನ್ನು ನಿಜನೇ ಆಗ್ಬಿಟ್ರೆ ಕಾಲ್ ಬುಡದಲ್ಲೇ ಸಿಡ್ದಂಗೆ ಆಗ್ಬಿಡುತ್ತೆ. ಇಲ್ಲಣ್ಣ, ಇಲ್ಲಣ್ಣ, ಏನೇ ಆದರೂ ಯಾವ ಸಿಚುವೇಶನ್ ಬಂದರೂ ಅವನು ವಾಪಸ್ ಬರ್ಕೊಡ್ದು. ಯಾಕೆಂದರೆ ಗೌತಮ್ನ ಒಂಟಿ ಮಾಡೋದಕ್ಕೆ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ ಅಂತ ನಿಮಗೆ ಗೊತ್ತಲ್ಲ ಅಣ್ಣ.